ಓಂ ಶ್ರೀ ಗುರುಭ್ಯೋ ನಮಃ. ಮಾತಾಪಿತೃ ಸಹಸ್ರಾಣಿ ಪುತ್ರದಾರ ಶತಾನಿ ಚ ಸಂಸಾರೇಶ್ವನುಭೂತಾನಿ ಯಾಂತಿ ಯಾಸ್ಯಂತಿ ಚಾಪರೇ. ಸಂಸಾರ ಎಂಬ ಹುಟ್ಟು ಸಾವಿನ ಚಕ್ರದಲ್ಲಿ ಒಬ್ಬ ಜೀವನಿಗೆ ಸಾವಿರಾರು ತಂದೆ ತಾಯಿಗಳು ಹಾಗೂ ನೂರಾರು ಹೆಂಡತಿ ಮಕ್ಕಳು ಈಗಾಗಲೇ ಆಗಿ ಹೋಗಿದ್ದಾರೆ, ಈಗ ಇದ್ದಾರೆ ಮತ್ತು ಮುಂದೆ ಆಗಲಿಕ್ಕಿದ್ದಾರೆ. ಇದು ಈ ಜಗತ್ತಿನ ನಿಯಮವಾಗಿದೆ. ಸಾವಿರಾರು ಸಂತೋಷದ ವಿಚಾರಗಳು ಮತ್ತು ನೂರಾರು ಹೆದರಿಕೆಯ ಸಂದರ್ಭಗಳು ಪ್ರತಿದಿನ ಮೂರ್ಖನಿಗೆ ಎದುರಾಗುತ್ತವೆ. ಆದರೆ ಅದೇ ಜ್ಞಾನಿಗಳು ಸುಖ ಬಂದಾಗ ಹಿಗ್ಗುವುದಿಲ್ಲ, ದುಃಖ ಬಂದಾಗ ಕುಗ್ಗುವುದಿಲ್ಲ. ಇದು ಈ ಸಂಸಾರ ಎಂಬ ಸಾಗರದಲ್ಲಿ ನಿತ್ಯ ನಡೆಯುವ ಭಗವಂತನಾದ ನನ್ನ ಲೀಲೆಯ ಒಂದು ಭಾಗ. ಬದುಕಿನಲ್ಲಿ ಬರುವ ಕಷ್ಟಕ್ಕೆ ಹೆದರದೆ ಧೈರ್ಯದಿಂದ ಎದುರಿಸಿ ಜೀವನಾನಂದ ಸವಿಯುತ್ತಾ ಪರಮಾತ್ಮನ ನಾಮಸ್ಮರಣೆಯೊಂದಿಗೆ ಬದುಕುವುದೇ ಜೀವನದ ಗುಟ್ಟು. ನ್ಯಾಯ, ನೀತಿ, ಧರ್ಮ, ಸತ್ಯ, ಪ್ರಾಮಾಣಿಕತೆ ಎಂದೂ ಬಿಡದೆ ಬದುಕುವುದು ಮಾನವನ ಗುರಿಯಾದರೆ ಅಲ್ಲಿ ಭಗವಂತ ಇದ್ದೇ ಇರುತ್ತಾನೆ. ಮಾನವನ ಜೀವನದಲ್ಲಿ ಪ್ರತಿದಿನ ಬೆಳಿಗ್ಗೆ ನಿತ್ಯಾನುಷ್ಠಾನ, ಪಠಣ, ಸ್ಮರಣ ಮತ್ತು ಶ್ರವಣವನ್ನು ಮಾಡಿದರೆ ದುಸ್ವಪ್ನ ನಾಶವಾಗುತ್ತದೆ. ಅಲ್ಲದೆ ಪರಮಾತ್ಮನ ಕೃಪೆಯಿಂದ ಮಂಗಳಮಯವಾಗಲಿದೆ. ಎಂತಹ ಕಷ್ಟ ಒದಗಿ ಬಂದರೂ ಭಯದಿಂದ, ಲೋಭದ ದೆಸೆಯಿಂದ ಜೀವವನ್ನು ತ್ಯಾಗ ಮಾಡುವ ಸಂದರ್ಭ ಬಂದರೂ ಧರ್ಮವನ್ನು ಬಿಡಬಾರದು. ಧರ್ಮ ಶಾಶ್ವತ, ಸುಖ ದುಃಖ ತಾತ್ಕಾಲಿಕ. ಭಗವಂತ ನಿತ್ಯ ಸತ್ಯ, ಹುಟ್ಟು ಸಾವುಗಳು ಅನತ್ಯವಾಗಿವೆ. ಈ ನಿಜ ಅರಿಯಬೇಕು. ರಾಮಾಯಣ, ಮಹಾಭಾರತ, ಭಾಗವತ, ಭಗವದ್ಗೀತೆ ಪಠಣ, ಶ್ರವಣ ಮನುಜನಿಗೆ ಅತಿಶಯದ ಫಲವನ್ನು ನೀಡುತ್ತವೆ. ಕೃತ ತ್ರೇತಾದಿ 3 ಯುಗಗಳಲ್ಲಿ ಜ್ಞಾನ ವೈರಾಗ್ಯಗಳು ಮುಕ್ತಿ ಸಾಧಕಗಳಾಗಿದ್ದವು. ಆದರೆ ಈ ಕಲಿಯುಗದಲ್ಲಿ ಪರಿಶುದ್ಧವಾದ ಭಕ್ತಿಯೇ ಭಗವಂತನ ಸಮೀಪ ಕರೆದೊಯ್ಯುವುದು, ಮುಕ್ತಿ ಕರುಣಿಸುವ ಸಾಧನವಾಗಿದೆ. ಜಗದೊಡೆಯನಾದ ಶ್ರೀಹರಿಯೇ ನಮ್ಮ ರಕ್ಷಕ, ಶ್ರೀಹರಿಯೇ ನಮಗೆ ಆಶ್ರಯ ಎಂದು ನಂಬಿ ನೀ ನಡೆದರೆ ನಿನ್ನ ಎಂದು ಕೈ ಬಿಡೆ ಎಂಬ ನನ್ನ ಮಾತು ಸತ್ಯ. ಸರ್ವ ಕರ್ಮಗಳನ್ನು ಮನಃಪೂರ್ವಕ ನನ್ನಲ್ಲಿ ಸಮರ್ಪಿಸಿ ನನ್ನನ್ನೇ ಧ್ಯಾನಿಸುತ್ತಾ ಬುದ್ಧಿಯೋಗವನ್ನು ಆಶ್ರಯಿಸಿ ಯಾವಾಗಲೂ ನನ್ನಲ್ಲಿ ಚಿತ್ತವುಳ್ಳವನಾಗಿರು ಎಂದ ಪರಮಾತ್ಮ. ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಹೀಗೆ ಹೇಳಿ ಭಕ್ತರಿಗೆ ಅಭಯವನ್ನು ನೀಡಿದ್ದಾನೆ. ಗೀತಾ ಸಂದೇಶ: ಸರ್ವಧರ್ಮಗಳನ್ನು ಪರಿತ್ಯಾಗ ಮಾಡಿ ನನ್ನೊಬ್ಬನನ್ನೇ ಶರಣು ಹೊಂದು ನಾನು ನಿನ್ನನ್ನು ಸಮಸ್ತ ಪಾಪಗಳಿಂದ ಬಿಡಿಸಿ ಮುಕ್ತನನ್ನಾಗಿ ಮಾಡುವೆ, ಶೋಕಿಸಬೇಡ. ಇಂತಹ ಭಗವಂತನ ಸಂದೇಶ ಮಾನವರಿಗೆ ವಿಶೇಷವಾದ ಉತ್ಸಾಹವನ್ನು ನೀಡುತ್ತದೆ. ಭವರೋಗ ವೈದ್ಯನಾದ ಭಗವಂತನ ಈ ನುಡಿಯನ್ನು ತಮ್ಮ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಬಾಳಿದರೆ ಜಗನ್ನಿಯಾಮಕನಾದ ಭಗವಂತ ನಮ್ಮ ರಕ್ಷಣೆ ಮಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನಮ್ಮ ಜೀವನದ ಎಲ್ಲ ಕಷ್ಟ ಸುಖಗಳನ್ನು ಹೇಳಿಕೊಳ್ಳುವುದು ಭಗವಂತನ ಬಳಿ ಮಾತ್ರ. ಹಾಗಾಗಿಯೇ ಭಗವಂತ ಭಕ್ತರ ಪಾಲಿಗೆ ದೇವರು, ತಂದೆ, ತಾಯಿ, ಗುರುವು ಆಗಿದ್ದಾನೆ. ಎಲ್ಲಿಯವರೆಗೆ ಯೋಗೇಶ್ವರನಾದ ಶ್ರೀಕೃಷ್ಣನ ಅನುಗ್ರಹ ಇರುವುದೋ ಅಲ್ಲಿ ಸಕಲ ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ, ಆಯುರಾರೋಗ್ಯ ಇರುತ್ತದೆ. ಸರ್ವೇ ಜನೋ ಸುಖಿನೋ ಭವಂತು.